ತುಂಬಾ ದಿನದಿಂದ ಹೋಗ್ಬೇಕು ಅಂತ ಪ್ಲಾನ್ ಮಾಡಿ. ಸೊ ಬನ್ನೇರುಘಟ್ಟ ವನ್ಯಜೀವಿ ಕಂಪ್ಲೀಟ್ ಫಾರೆಸ್ಟ್ ಇದು. ಟಿ ಶರ್ಟ್ ಹಾಕಿದೀನಿ, ಬ್ಯಾಗಿ ಪ್ಯಾಂಟ್ ಹಾಕಿದೀನಿ, ವೈಟ್ ಶೂಸ್ ಹಾಕಿದೀನಿ. ಸೊ ಇದು ಬಂದು ರಾಗಳಿ ಚೆಕ್ ಪೋಸ್ಟ್. ಇದು ಹೆಂಗಿದೆ ಎಂಟ್ರೆನ್ಸ್, ಒಂದು ಸರ್ಪ್ರೈಸ್ ವಿಷಯ ಹೇಳ್ತೀನಿ ನಿಮ್ಗೆ. ಈ ವ್ಲಾಗ್ ನ ಕಂಪ್ಲೀಟ್ ಆಗಿ ನೋಡಿ. ನೈಟ್ ಟೈಮು ಆನೆಗಳು ಬರುತ್ತೆ ಇಲ್ಲಿ ನೋಡಿ. ಈ ರೋಡ್ ನೋಡಿ ಹೆಂಗಿದೆ. ಸೊ ಇಲ್ಲೊಂದು ಕೆಫೆ ಇದೆ, ಸಿಟ್ರಸ್ ಟ್ರಯಲ್ ಅಂತ. ಏನ್ ಬ್ಯೂಟಿಫುಲ್ ಆಗಿದೆ ಗೊತ್ತಾ ಅದು. ಇದೆ ಇಲ್ಲೆಲ್ಲ ಆಫ್ ರೋಡಿಂಗ್ ಎಲ್ಲ ಇದೆಯಲ್ಲ ಗುರು. ಸೊ ಆರ್ಡಿ ನೇಚರ್ ರಿಟ್ರೀಟ್. ವಾವ್, ಎಂಟ್ರೆನ್ಸ್ ಅಂತೂ ಸಕ್ಕದಾಗಿದೆ ಗುರು. ಇನ್ನೊಬ್ರು ಯಾರು ಆಡ್ತಾ ಇದಾರೆ. ಇದು ರಿಸೆಪ್ಷನ್. ಇದು ಕಲ್ಲುಗಳಲ್ಲೇ ಡಿಸೈನ್ ಮಾಡಿದೆ. ಇಲ್ಲಿ ಸಕ್ಕದಾಗಿದೆ ಗುರು. ಇದೆ ಇಲ್ಲೊಂದು ಬ್ರಿಡ್ಜ್ ಇದೆ ನೋಡಿ, ತೋರಿಸ್ತೀನಿ ಯಾವ ತರ ಇದೆ ಅಂತ. ಏನ್ ಫೀಲ್ ಆಗುತ್ತೆ ಗೊತ್ತಾ, ಇದು ಎಲ್ಲೋ ಬಂದಿರೋ ತರ ಇದೆ. ವಾವ್, ಏನ್ ಸಕ್ಕದಾಗಿದೆ ಗೊತ್ತಾ. ಹೋಗ್ತೀವಿ ವಾಯ್ನಾಡು, ಕೊಡೈಕೆನಾಲ್, ಕೇರಳ. 15 ಕಿಲೋಮೀಟರ್ಲಿ ಇರೋ ಇಂತ ಒಂದು ಒಳ್ಳೆ ಪ್ಲೇಸ್ ನಾವು ನೋಡಿಲ್ಲ ಗುರು. ಊಟದಲ್ಲಂತೂ ಸಕ್ಕದಾಗಿದೆ ಗುರು. ಅದು ವೆಜ್ ಸೆಕ್ಷನ್, ಇದು ನಾನ್ ವೆಜ್ ಸೆಕ್ಷನ್. ಊಟ ಅಂತೂ ತುಂಬಾ ಚೆನ್ನಾಗಿದೆ, ಸಕ್ಕತ್ ಟೇಸ್ಟ್ ಆಗಿದೆ ಗುರು. ಬಂದ್ರೆ ಗ್ಯಾಂಗ್ ಬರ್ಬೇಕು. ಯಾವ್ದಾದ್ರು ರೆಸಾರ್ಟ್ಗೆ ಹೋದ್ರೆ ಸ್ವಿಮ್ಮಿಂಗ್ ಪೂಲು, ರೈನ್ ಡೇಸ್ಗೂ ಬೇಕೇ ಬೇಕು. ಹಾಯ್ ಹಲೋ ಸ್ನೇಹಿತರೆ, ನಾನು ನಿಮ್ಮ ದಿಲಿಗೌಡ ಮಾತಾಡ್ತಾ ಇದ್ದೀನಿ. ಸೊ ಏನಪ್ಪಾ ವಿಷಯ ಅಂತ ಹೇಳಿದ್ರೆ, ಸೊ ನಾವಿವತ್ತು ಬನ್ನೇರುಘಟ್ಟ ಹತ್ರ ಇರೋ ಆರ್ಡಿ ನೇಚರ್ ರಿಟ್ರೀಟ್ಗೆ ಹೋಗ್ತಾ ಇದೀವಿ. ತುಂಬಾ ದಿನದಿಂದ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ವಿ, ಅದು ಹೋಗಕ್ಕಾಗಿರ್ಲಿಲ್ಲ. ಸೊ ಇವತ್ತು ಹೋಗ್ತಾ ಇದೀವಿ, ನಾನು ಮತ್ತೆ ನನ್ನ ವೈಫು. ಹೋಗೋ ದಾರಿ ಅಂತೂ ಸಕ್ಕತ್ತಾಗಿದೆ ನೋಡಿ, ಹೆಂಗಿದೆ ಮುಂದೆಗಡೆ. ಫುಲ್ಲು ಫಾರೆಸ್ಟ್, ಕಂಪ್ಲೀಟ್ ಫಾರೆಸ್ಟ್ ಇದು. ಸೊ ಇವತ್ತು ನನ್ನ ಔಟ್ಫಿಟ್ ನಿಮ್ಗೆ ತೋರಿಸಿಲ್ವಲ್ಲ. ಸೊ ನೋಡಿ, ಒಂದು ಟಿ ಶರ್ಟ್ ಹಾಕಿದೀನಿ ಈ ತರ. ಸೊ ಒಂದು ಬ್ಯಾಗಿ ಪ್ಯಾಂಟ್ ಹಾಕಿದೀನಿ, ಸೊ ವೈಟ್ ಶೂಸ್ ಹಾಕಿದೀನಿ. ಸೊ ಬನ್ನೇರುಘಟ್ಟ ವನ್ಯಜೀವಿ ವಲಯ ಸ್ವಾಗತ ಸುಸ್ವಾಗತ. ಸೊ ಇದು ಬಂದು ರಾಗಳಿ ಚೆಕ್ ಪೋಸ್ಟ್. ಇದು ಒಳಗಡೆ ಒಂದು 4-5 ಊರುಗಳಿದೆ. ಹೆಂಗಿದೆ ಎಂಟ್ರೆನ್ಸ್. ಸೊ ಇಲ್ಲಿ ಕೆಲವೊಂದ್ಸತಿ ಚೆಕ್ ಮಾಡಿ ಬಿಡ್ತಾರೆ ನೈಟ್ ಟೈಮ್ ಎಲ್ಲ ಬಂದ್ರೆ. ಸೊ ಇಲ್ಲೆಲ್ಲ ನೋ ಎಂಟ್ರಿ. ಸೊ ಇಲ್ಲಿಂದ ಕಂಪ್ಲೀಟ್ ಫಾರೆಸ್ಟ್ ಇದು. ಸೊ ಏನಪ್ಪಾ ವಿಷಯ ಅಂತ ಹೇಳಿದ್ರೆ, ಒಂದು ಸರ್ಪ್ರೈಸ್ ವಿಷಯ ಹೇಳ್ತೀನಿ ನಿಮ್ಗೆ. ಸೊ ಆ ವಿಷಯ ಏನು ಅಂತ ಗೊತ್ತಾಗ್ಬೇಕಂದ್ರೆ ಈ ವ್ಲಾಗ್ ನ ಕಂಪ್ಲೀಟ್ ಆಗಿ ನೋಡಿ. ಲಾಸ್ಟ್ ಅಲ್ಲಿ ನಿಮ್ಗೆ ನಾನು ರಿವೀಲ್ ಮಾಡ್ತೀನಿ ಏನ್ ಸರ್ಪ್ರೈಸ್ ಅಂತ. ಇಲ್ಲಿಂದ ವ್ಯೂ, ಫುಲ್ ವ್ಯೂ ಕಾಣುತ್ತೆ ಇಲ್ಲಿಂದ. ನೈಟ್ ಟೈಮು ಆನೆಗಳು ಬರುತ್ತೆ ಇಲ್ಲಿ ನೋಡಿ. ಇಲ್ಲಿ ಈಗ ಬಂದು, ಸೊ ನೋಡಿ ಇಲ್ಲಿ ಇದೆಯಲ್ಲ, ಸೊ ಈ ಮರಗಳ ಹತ್ರ ಇರುತ್ತೆ ಆನೆ. ಅಂದ್ರೆ ಸೀಸನ್ ವೈಸ್. ಈ ರೋಡ್ ನೋಡಿ ಹೆಂಗಿದೆ, ಸಕ್ಕದಾಗಿದೆ ನೋಡಿ, ಒಂಥರ ಸ್ನೇಕ್ ತರ. ಇಲ್ಲಿಗೆ ಎಂಡ್ ಆಗುತ್ತೆ ಚೆಕ್ ಪೋಸ್ಟ್. ಈ ಕಡೆ ಹೋದ್ರೆ ಇಲ್ಲಿಂದ ಮುನಿನಗರ ಡ್ಯಾಮ್ ಅಂತ ಬರುತ್ತೆ ಒಳಗಡೆ. ಇದು ಬಿಡಲ್ಲ ಆಕ್ಚುಲಿ. ನೋಡಿ ಇಲ್ಲಿಂದ ಊರ್ ಸ್ಟಾರ್ಟ್ ಆಗುತ್ತೆ. ಹಳ್ಳಿ ಒಳಗಡೆ ಫುಲ್ ಫಾರೆಸ್ಟ್ ಒಳಗಡೆ ಯಾವ ತರ ಇದೆ ಫಾರ್ಮ್ ಹೌಸ್ ಅಂತ. ಸೊ ಇಲ್ಲೊಂದು ಕೆಫೆ ಇದೆ, ಸಿಟ್ರಸ್ ಟ್ರಯಲ್ ಅಂತ. ಏನ್ ಬ್ಯೂಟಿಫುಲ್ ಆಗಿದೆ ಗೊತ್ತಾ ಅದು. ಬ್ಯಾಂಗ್ಳೂರ್ ಸರೌಂಡಿಂಗ್ ಅಲ್ಲಿ ಇಲ್ಲೇ ಅನ್ಕೊಂತೀನಿ ಫಸ್ಟ್. ಅಷ್ಟು ದೊಡ್ಡ ಕಾಫಿ ತೋಟ ಇರೋದು. ಆ ಕಾಫಿ ತೋಟದಲ್ಲಿ ಆ ರೆಸ್ಟೋರೆಂಟ್ ಫಾರ್ಮ್ ಮಾಡಿದ್ದಾರೆ. ಸೊ ನಾವು ಹೋಗೋ ದಾರಿಲೇ ಕಾಣುತ್ತೆ ಅದು, ತೋರಿಸ್ತೀನಿ ಬನ್ನಿ. ಸಾಟರ್ಡೆ ಮತ್ತೆ ಸಂಡೇ ಬುಕ್ ಮಾಡ್ಕೊಂಡೇ ಬರ್ಬೇಕು, ಇಲ್ಲಾಂದ್ರೆ ಇಲ್ಲಿ ಸ್ಲಾಟ್ಸೇ ಸಿಗೋದಿಲ್ಲ. ನೋಡಿ ಇಲ್ಲಿ ಕಾಣ್ತಾ ಇದೆ ನೋಡಿ, ಇದೆ ನೋಡಿ. ಇಲ್ಲೆಲ್ಲ ಆಫ್ ರೋಡಿಂಗ್ ಎಲ್ಲ ಇದೆಯಲ್ಲ ಗುರು. ಅಯ್ಯೋ, ನಮ್ಮ ಹುಡುಗರು ಬಂದ್ರೆ ಹಬ್ಬ ಮಾಡ್ಕೊಂಡ್ಬಿಡ್ತಾರೆ ಗುರು. ಸೊ ಇನ್ನೇನು ಬಂದ್ವಿ ನಾವು ಆರ್ಡಿ ನೇಚರ್ ರಿಟ್ರೀಟ್ಗೆ. ಸೊ ನೀವು ನೋಡ್ತಾ ಇರ್ಬೋದು, ಇದು ಎಂಟ್ರೆನ್ಸ್. ಇಲ್ಲಿ ನೋಡಿ, ಇಲ್ಲಿ ರೈತರು ಏನದು ಹೊಲ ಎಲ್ಲ ಉಳಿಸಿ ಮಳೆ ಬಂದಿದೆಯಲ್ಲ, ಇವಾಗೆಲ್ಲ ರಾಗಿ ಹಾಕಕ್ಕೆ ರೆಡಿ ಮಾಡ್ತಾ ಇದಾರೆ ನೋಡಿ. ಆಲ್ರೆಡಿ ಅಲ್ಲಿ ಬಿತ್ತಾ ಇರ್ಬೇಕು ಮೇಲ್ಗಡೆ. ಸೊ ಆರ್ಡಿ ನೇಚರ್ ರಿಟ್ರೀಟ್ ಫೈನಲಿ ಬಂದ್ವಿ. ಸೊ ಇಲ್ಲಿ ಎಂಟ್ರಿ ಆಗ್ತಾ ಇದ್ದಂಗೆ, ಸೊ ಇದು ಪಾರ್ಕಿಂಗು. ಸೊ ಇದು ದೇವಸ್ಥಾನ ಒಂದಿದೆ, ಇದು ಮುತ್ತರಾಯ ಸ್ವಾಮಿ. ಸೊ ಅದಾದ್ಮೇಲೆ ಇಲ್ಲಿ ಎಂಟ್ರೆನ್ಸು ಒಳಗಡೆಗೆ. ಸೊ ಒಳಗಡೆ ಹೋಗೋಣ ಬನ್ನಿ. ವಾವ್, ಎಂಟ್ರೆನ್ಸ್ ಅಂತೂ ಸಕ್ಕದಾಗಿದೆ ಗುರು. ಸೊ ಪ್ಲಾಸ್ಟಿಕ್ ಬಾಟಲ್ಸ್ ಅದೆಲ್ಲ ನಾಟ್ ಅಲೌಡ್ ಅಂತೆ. ಸೊ ಆದಷ್ಟು ಫ್ಲಾಸ್ಕ್ ಅಲ್ಲಿ ನೀರೆಲ್ಲ ತಗೊಂಡ್ಬರೋದು ಬೆಸ್ಟ್. ಎಂಟ್ರೆನ್ಸ್ ಅಲ್ಲೇ ಇಲ್ಲಿ ನೋಡಿ, ಇಲ್ಲಿ ಬುಲ್ ರೈಡಿಂಗ್ ಇದೆ. ಇದು ಯಾರು ಆಡ್ತಾ ಇದಾರೆ ಇಲ್ಲಿ ನೋಡಿ. ಇದು ರಿಸೆಪ್ಷನ್ ಇದು. ಸೊ ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಹೋಗಿ ಪೇಮೆಂಟ್ ಮಾಡ್ಬೇಕು ನಾವು. ಇದೇ ಎಂಟ್ರೆನ್ಸ್. ಅಷ್ಟು ಮಾತ್ರ ಪೇಯ್ಡ್ ಅಷ್ಟೇ, ಇನ್ನು ಮಿಕ್ಕಿದೆಲ್ಲ. ಸೊ ನಿಮ್ದೀಗ ರಿಸೆಪ್ಷನ್ ರೂಮೇ ಒಂಥರ ಡಿಫ್ರೆಂಟ್ ಆಗಿದೆ, ಗುಹೆ ತರ. ನೋಡಿ ಇಲ್ಲಿ ಮ್ಯಾಪ್ ಹಾಕಿದ್ದಾರೆ, ಕಲ್ಲುಗಳಲ್ಲೇ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ಸಕ್ಕದಾಗಿದೆ ಗುರು. ಬ್ರಿಡ್ಜು ಸಕ್ಕದಾಗಿ ಮಾಡಿದ್ದಾರೆ. ಸೀರಿಯಸ್ಲಿ ಆಕ್ಚುಲಿ ನಮ್ಗೆ ಏನು ಒಂದು 15 ಇಂದ 20 ನಿಮಿಷ ಆಗುತ್ತೆ ಅಷ್ಟೇ ಇಲ್ಲಿ ಬರಕ್ಕೆ.
ನಾವೇ ನೋಡಿರಲಿಲ್ಲ ಇದುವರೆಗೂ ಇಲ್ಲಿ ಬಂದು. ಸೊ ಇವತ್ತು ನನ್ನ ವೈಫ್ಗೋಸ್ಕರನೇ ಇಲ್ಲಿ ಬಂದು ಪ್ಲ್ಯಾನ್ ಮಾಡಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲೊಂದು ಬ್ರಿಡ್ಜ್ ಇದೆ ನೋಡಿ, ತೋರಿಸ್ತೀನಿ ಯಾವ ಥರ ಇದೆ ಅಂತ ನೋಡಿ. ವಾವ್, ಏನು ಸಕ್ಕತ್ತಾಗಿದೆ. ಏನು ಫೀಲ್ ಆಗುತ್ತೆ ಗೊತ್ತಾ, ಇದು ಎಲ್ಲೋ ಬಂದಿರೋ ಥರ ಇದೆ ಗುರು. ಇಲ್ಲಿ ನೋಡಿ, ಇಲ್ಲಿ ಬೋಟಿಂಗ್ ಎಲ್ಲ ಇದೆ, ಇಲ್ಲಿ ಸಕ್ಕತ್ತಾಗಿದೆ. ವಾವ್, ಸೀರಿಯಸ್ಲಿ ನಾವು ಇಲ್ಲಿ ಇದ್ಕೊಂಡು ಇದನ್ನೆಲ್ಲ ನೋಡೇ ಇಲ್ಲ ಗುರು. ಏನು ಸಕ್ಕತ್ತಾಗಿದೆ ಗೊತ್ತಾ, ಬ್ಯೂಟಿಫುಲ್ ಆಗಿದೆ ಪ್ಲೇಸ್ ಅಂತ ನೋಡಿ. ಎಲ್ಲೆಲ್ಲೋ ಹೋಗ್ತೀವಿ, ವಾಯ್ನಾಡು, ಕೊಡೈಕೆನಾಲು, ಕೇರಳ, ಊಟಿ ಎಲ್ಲೆಲ್ಲೋ ಹೋಗ್ತೀವಿ. 15 ಕಿಲೋಮೀಟ್ರಲ್ಲಿ ಇರೋ ಇಂಥ ಒಂದು ಒಳ್ಳೆ ಪ್ಲೇಸ್ನ ನಾವು ನೋಡಿಲ್ಲ ಗುರು. ಫಸ್ಟು ನಮ್ಮ ಸರೌಂಡಿಂಗಲ್ಲಿ ಯಾವ್ದಾವ್ದು ಪ್ಲೇಸ್ ಇದೆ ಒಳ್ಳೆ ಪ್ಲೇಸ್, ಅದನ್ನು ನೋಡಬೇಕು. ಅದಾದಮೇಲೆ ದೇಶ ಸುತ್ತಕ್ಕೆ ಹೋಗ್ಬೇಕು. ಚಿನಿ ಹೇಗಿದೆ, ಇಷ್ಟ ಆಯ್ತಾ? ಏನು ಸೀರಿಯಸ್ ಆಗಿ ಇಷ್ಟ ಆಯ್ತು, ಡಿಫ್ರೆಂಟ್ ಆಗಿದೆ. ನಾನು ಸೆಲೆಕ್ಟ್ ಮಾಡಿದ್ದು ಆಕ್ಚುಲಿ ಆಡಿ ರೆಸಾರ್ಟ್ ಹೋಗೋಣ ಅಂತ. ನಾವು ಬೇರೆ ಫಾರೆಸ್ಟ್ರಿ ರಿಟ್ರೀಟ್ಗೆ ಹೋಗೋಣ ಅಂತ ಅನ್ಕೊಂಡಿದ್ವಿ. ಬಟ್ ಇದು ನಾವು ನೋಡ್ಬಿಟ್ಟು ಚೆನ್ನಾಗಿದೆ, ಇಲ್ಲೇ ಹೋಗೋಣ ಅಂತ. ಬಟ್ ಈ ಕ್ಲೈಮೇಟು, ಈ ಆಂಬಿಯನ್ಸ್ಗೆ ಸಖತ್ತಾಗಿದೆ ನೋಡಿ. ಎಲ್ಲ ಇಲ್ಲಿ ಚಿಕ್ಕ ಮಕ್ಕಳೆಲ್ಲ ಬಂದರೆ ತುಂಬ ಎಂಜಾಯ್ ಮಾಡ್ತಾರೆ ಇಲ್ಲಿ. ಸೊ ಇಲ್ಲ, ಸ್ವಿಮ್ಮಿಂಗ್ ಪೂಲ್ ಹತ್ರ ಲಾಕರ್ ರೂಮ್ ಇದೆ ಅಂತ ಹೇಳಿದ್ರು. ಸೊ ಇದು ಲಾಕ್ ಕೊಟ್ಟಿದ್ದಾರೆ ಇಲ್ಲಿ ಡೇ ಔಟ್ ಬರೋರಿಗೆ. ಸೊ ಒಂದು ಕೀ ಕೊಡ್ತಾರೆ. ಸೊ ಇದಕ್ಕೆ 100 ರೂಪೀಸ್ ಡೆಪಾಸಿಟ್ ಮಾಡಬೇಕಾಗುತ್ತೆ, ಮತ್ತೆ ವಾಪಸ್ ಕೊಡ್ತಾರೆ ಅದನ್ನು. ಸೊ ನೋಡ್ತಾ ಇರ್ಬೋದು ನೀವು. ಇದು ಆ್ಯಕ್ಚುಲಿ ಇದು ವಾಟರ್ ಫಾಲ್ಸ್ ಇದು. ಅಲ್ಲಿಂದ ವಾಟರ್ ಬೀಳುತ್ತೆ ಇಲ್ಲಿ. ಈ ಒಂಥರ ಇದೇ ಥರ ಮಾಡಿದ್ದಾರೆ, ಅಲ್ಲಿ ನೀರು ಬೀಳುತ್ತೆ. ಸೊ ಇದೆಲ್ಲ ಏನಾದರೂ ಫಂಕ್ಷನ್ ಮಾಡಿದ್ರೆ ಇದು ಹಾಲ್ ಇದು. ಸೊ ನಂದು ಹೆಂಗಿದೆ ಸ್ಪೆಕ್ಸು, ಸಖತ್ತಾಗಿದೆಯಲ್ಲ. ಸೊ ಇವಾಗ 1:30 ಆಯಿತು. ಸೊ ಊಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಷ್ಟೊತ್ತು ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡ್ತಾಯಿದ್ವಿ. ಸೊ ಅದಕ್ಕೆ ಏನು ಇದು ಮಾಡೋಕ್ಕಾಗಲಿಲ್ಲ. ಸೊ ಇದೆಲ್ಲ ಕಂಪ್ಲೀಟ್. ಏನಾದರೂ ಇನ್ ಕೇಸ್ ಏನಾದರೂ ಪ್ರೈವೇಟ್ ಏನಾದರೂ ಫಂಕ್ಷನ್ಸ್ ಏನಾದರೂ ಮಾಡಬೇಕಾದ್ರೆ, ಮದುವೆನೂ ಮಾಡ್ಬೋದು. ಸೊ ಎಂಗೇಜ್ಮೆಂಟ್ಸ್ ಅದೆಲ್ಲ ಮಾಡ್ಬೋದು ಔಟ್ಡೋರು. ಸೊ ಇಲ್ಲಿ ಹಿಲ್ ಕ್ಲೈಂಬಿಂಗ್ ಇದೆ ನೋಡಿ, ಆ ಹಗ್ಗ ಇಟ್ಕೊಂಡು ಮೇಲೆ ಹತ್ತದ. ಬನ್ನಿ ಈಗ ಹೋಗೋಣ. ಸೊ ಊಟ ಮಾಡ್ಕೊಂಡು ಬಂದ್ಬಿಡೋಣ ಫಸ್ಟು. ಹೊಟ್ಟೆ ಬೇರೆ ಹಸಿತೈತೆ, ಬೆಳಗ್ಗೆ ಒಂದು ಸ್ವಲ್ಪ ಚಿತ್ರಾನ್ನ ತಿಂದಿದ್ದಷ್ಟೇ. ಸೊ ಇವಾಗ ಹೋಗಿ ಊಟ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಫೋಟೋ ಶೂಟ್ ಇದೆ, ಅದು ಮಾಡಿಕೊಂಡು ಹೋಗೋಣ. ಇದೆಲ್ಲ ಒಂಥರ ಡಿಫ್ರೆಂಟಾಗಿ ಇದು ಮಾಡಿದ್ದಾರೆ ನೋಡಿ. ಇದು ಊಟದ ಹಾಲ್ ಅಂತ ಇದು ಬಂದು ಡಿನ್ನರ್ಗೆ. ಸೊ ಇವಾಗ ಲಂಚ್ಗೆ ಬೇರೆ ಕಡೆ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಅದು ಆ ಬ್ರಿಡ್ಜ್ ಅಂತೂ ಸಕ್ಕತ್ತಾಗಿದೆ. ಇಲ್ಲಿ ನೋಡಿ, ಇಲ್ಲೊಂದು ಪುಟ್ಟು ಬ್ರಿಡ್ಜ್ ಮಾಡಿದ್ದಾರೆ. ನೀರೆಲ್ಲ ಇದು ಮಳೆ ನೀರಲ್ವಾ, ಅವರು ಸ್ಟಾಕ್ ಮಾಡಿ ಇಟ್ಕೊಂಡಿದ್ದಾರೆ. ಇಲ್ಲೊಂದು ಕೆರೆ ಇದೆ, ಇದು ಸಖತ್ ದೊಡ್ಡದು ನೋಡಿ. ಅಲ್ಲೊಂದು ಕೆರೆ ಇದೆ. ಈ ಥರ ನೀರಿದ್ರೆ ಸಾಕು ಗುರು, ಇನ್ನೇನು ಬೇಡ. ಏನಿದು, ಅರಣ್ಯ ಅಧ್ಯಯನ ಕೇಂದ್ರ ಅಂತ ಇದೆ, ಕಾನ್ಫರೆನ್ಸ್ ಹಾಲ್ ಇದು. ಇನ್ನೂ ಒಂದು ಗೇಮ್ಸ್ ಆಡಿಲ್ಲ, ಇನ್ನೂ ಬರೀ ಆವಾಗಿಂದ ಬರೀ ಫೋಟೋಶೂಟೇ ಮಾಡ್ತಾಯಿದ್ದೀವಿ. ಮಳೆ ಬೇರೆ ಸ್ವಲ್ಪ ಬಂದ್ಬಿಡ್ತು. ಸೊ ಅದಾದಮೇಲೆ ನೆಕ್ಸ್ಟ್ ನೋಡ್ಬೇಕು ಏನು ಮಾಡೋದು ಅಂತ. ಎಷ್ಟು ಗೇಮ್ಸ್ ಇದೆ ಗೊತ್ತಾ. ಆ್ಯಕ್ಚುಲಿ ಇವಾಗ ನಮ್ಮ ವೈಫೂ ಆಡೋದಕ್ಕಾಗಲ್ಲ, ಬೆಲ್ಲ ನಾನೇ ಆಡಬೇಕು. ಊಟದಲ್ಲಂತೂ ಸಖತ್ತಾಗಿದೆ ಗುರು, ಒಳ್ಳೆ ಲೊಕೇಶನಲ್ಲಿ ಮಾಡಿದ್ದಾರೆ. ಬ್ರಂಚ್ ಮಾಡೋದಕ್ಕೆ ಬಂದಿದ್ದೀವಿ. ಏನೇನು ವೆರೈಟೀಸ್ ಇದೆ ನೋಡಿ. ಅಂದರೆ ಇದೆ, ಅದು ವೆಜ್ ಸೆಕ್ಷನು, ಇದು ನಾನ್ ವೆಜ್ ಸೆಕ್ಷನು. ಇಷ್ಟು ವೆರೈಟೀಸ್ ಇದೆ. ಆ್ಯಸ್ ಯೂಶುವಲ್ ಬಿರಿಯಾನಿ, ಫ್ರೈ, ಎಗ್ ಮಸಾಲ. ಇದು ಕಾರ್ನ್ ಪಲಾವ್ ಅಂತೆ. ವಾವ್, ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಕಾರ್ನ್ ಪಲಾವು. ಸೊ ಬನ್ನಿ ಇವಾಗ ಊಟ ಮಾಡೋಣ. ಸೊ ನಾನು ಇದು ಸೂಪು ಮತ್ತು ಚಿಕನ್ ಮಸಾಲ ಮತ್ತು ಗೋಬಿ ಮತ್ತು ಸ್ವಲ್ಪ ಸಲಾಡ್ ತೊಗೊಂಬಂದಿದ್ದೀನಿ. ಇದೆಲ್ಲ ಖಾಲಿ ಮಾಡಿ ನೆಕ್ಸ್ಟ್ ಆಮೇಲೆ ನೋಡೋಣ ಏನಂತ. ಸೊ ಈಗ ಬಾರ್ಬಿಕ್ಯೂ ಲಾಸ್ಟ್ ಫೈನಲ್ ಸ್ಟೇಜ್ ಮುಗಿಸ್ತಾ ಇದ್ದೀನಿ. ಊಟ ಅಂತೂ ತುಂಬ ಚೆನ್ನಾಗಿದೆ. ಎಷ್ಟು ಐಟಮ್ಸ್ ಇದೆ ಅಂತಂದರೆ ಏನಿಲ್ಲ ಅಂದರೂ ಒಂದು 30ರಿಂದ 35 ಐಟಮ್ಸ್ ಇದೆ. ಅಷ್ಟು ತಿನ್ನೋದಕ್ಕಾಗಲ್ಲ. ಸೂಪು ಸ್ಟಾರ್ಟಿಂಗಲ್ಲಿ ಸೂಪ್ ಕೊಡಿದ್ವಿ, ಸಕ್ಕತ್ತಾಗಿತ್ತು ಸೂಪ್ ಅಂತೂ. ಬಿರಿಯಾನಿನೂ ತುಂಬ ಚೆನ್ನಾಗಿತ್ತು. ಊಟ ಅಂತೂ ಏನು ಮೋಸ ಇಲ್ಲ, ತುಂಬ ಚೆನ್ನಾಗಿ ಕೊಟ್ಟಿದ್ರು. ಪ್ರತಿಯೊಂದು ಐಟಮು ಕೊಟ್ಟಿದ್ರು. ಬಾರ್ಬಿಕ್ಯೂ ಇಂದ ಹಿಡಿದು ಐಸ್ ಕ್ರೀಮ್ ತಗೊಂಡಿಂದ ಹಿಡಿದು ಎಲ್ಲ ಕೊಟ್ಟಿದ್ದಾರೆ. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಇದು ಔಟ್ ಸೈಡು ಕುತ್ಕೋಬೋದು. ಇಲ್ಲಿ ಬಂದು ತಂದೂರಿ, ಇದು ಬಂದು ದೋಸೆ ಕಾರ್ನರು. ಇದು ಫುಲ್ಲು ಬಂದು ಕಂಪ್ಲೀಟ್ ಫಾರೆಸ್ಟ್ ಒಳಗಡೆ ಇರೋದು ಇದು. ಸೊ ಹಂಗೆ ಇದನ್ನ ರೆಸಾರ್ಟ್ ಮಾಡ್ಕೊಂಡಿದ್ದಾರೆ ಅವರ ಪ್ರಾಪರ್ಟಿನ. ಇದು ಸಕ್ಕತ್ತಾಗಿದೆ ಇದು. ಸೊ ಇದಿನ್ನೂ ಗೇಮ್ಸ್ ಎಲ್ಲ ಆಡಬೇಕಿದೆ, ಇನ್ನೂ ಆಡಿಲ್ಲ ನಾನು. ನೆಕ್ಸ್ಟು ಆಡೋಣ. ಇವತ್ತು 2ರಿಂದ 3 ಜಾಮೂನ್ ತಿನ್ಬಿಡೋಣ. ಇದು ಕ್ಯಾರೆಟ್ ಅಲ್ವಾ, ಬೂಂದಿ ಕೊಟ್ಟಿದ್ದಾರೆ. ಕಸ್ಟರ್ಡಾ. ಸೊ ಇವಾಗ ಜಾಮೂನು ಬಾಯಲ್ಲಿ ಹಾಕೋಣ.
ಸಕ್ಕತ್ ಟೇಸ್ಟ್ ಆಗಿದೆ ಗುರು. ನಾವೆಲ್ಲ ನಾನ್ ವೆಜ್ ಪ್ರಿಯರಲ್ಲ, ಸೊ ಸ್ವೀಟ್ ಸ್ವಲ್ಪ ಕಡಿಮೆನೆ. ಸೊ ಐಸ್ ಕ್ರೀಮ್ ಅಂತ ತಿನ್ಬಿಟ್ಟು ಲಾಸ್ಟ್ ಮಾಡೋಣ. ಸಕ್ಕತ್ತಾಗಿದೆ ಐಸ್ ಕ್ರೀಮ್. ಈ ರೆಸಾರ್ಟಿಗೆ ಬಂದರೆ ಗ್ಯಾಂಗ್ ಬರಬೇಕು, ಒಳ್ಳೆ ಸರಿಯಾಗಿ ತಿನ್ನೋರು ಇರಬೇಕು ಹುಡುಗರು. ಆ ಥರ ಇದ್ದರೆ 100% ವರ್ತ್ ಆಗುತ್ತೆ. ಏನು ತಿನ್ನಲ್ಲ, ಬರೀ ಕೋಳಿ ತಿನ್ನಂಗೆ ತಿಂತಾರಲ್ಲ ಅಂಥವರೆಲ್ಲ ಬಂದರೆ ಇಲ್ಲಿ ವರ್ತಿಲ್ಲ ಗುರು. ಬೋಟಿಂಗ್ ಹೋಗ್ತಾ ಇದ್ದೀವಿ. ಬೋಟಿಂಗ್ ನೋಡಬೇಕು ಥರ ಇರುತ್ತೆ ಅಂತ. ಏನಿದು ಗಸಗಸೆ ಹಣ್ಣಿದು ನೋಡಿ, ಇದೆಲ್ಲ ತಿನ್ಬೋದು. ಇದು ಗಸಗಸೆ ಹಣ್ಣು ಅಂತ. ಈ ಥರದ್ದೊಂದು 15 ತಿಂದರೆ ಒಂದು ಆಪಲ್ ಸಮ ಅಂತ ಇದು ಗಸಗಸೆ ಹಣ್ಣು. ಚಿಕ್ಕ ಹುಡುಗರಲ್ಲೆಲ್ಲ ತಿಂತಾಯಿದ್ರಿ, ಇವಾಗೂ ತಿಂತೀವಿ. ಇವಾಗ ಏನು ಅದಿಲ್ಲ, ಬಟ್ ಈ ಮರಗಳು ತುಂಬ ಕಡಿಮೆ ಆಗಿಬಿಟ್ಟಿದೆ, ಎಲ್ಲ ಯಾರು ಆಗ್ತಾರೆ. ಬರೀ 2 ಬೋಟ್ ಇದೆ. ಸೊ ಇಲ್ಲಿ ಒಂದು ಬೋಟಲ್ಲಿ 4 ಜನ 6 ಜನ ಒಂದು ಫ್ಯಾಮಿಲಿ ಹೋಗ್ಬೋದು. 2 ಬೋಟ್ ಇದೆ, ಒಂದು ಬೋಟ್ ಕಾಲೆತ್ಕೊಂಡಿದೆ. ಇಲ್ಲಿ ಈ ಬ್ರಿಡ್ಜ್ ಮಾತ್ರ ಸಕ್ಕತ್ತಾಗಿದೆ ಗುರು. ಒಳ್ಳೆ ಐಡಿಯಾ ಮಾಡಿದ್ದಾರೆ ವುಡನ್ನಲ್ಲಿ. ಬೋಟಿಂಗ್ ಹೋಗಿ ಬಂದ್ವಿ. ಸಖತ್ ಮಜಾ ಇದೆ ಗುರು. ಬಟ್ ಇಬ್ಬರು ತುಳಿಬೇಕು, ಇಲ್ಲ ಅಂತಂದರೆ ಕಾಲೆಲ್ಲ ನೋವು ಬಂದ್ಬಿಡುತ್ತೆ. ನಾನೊಬ್ಬನೇ ಪೆಡ್ಲಿಂಗು ಕಂಟ್ರೋಲಿಂಗ್ ಮಾಡಿದೆ, ಕಾಲೆಲ್ಲ ನೋವು ಬಂದ್ಬಿಡ್ತು. ಬಾ ಈ ಕಡೆ ಹೋಗೋಣ ಬಾ. ನಾನು ಕಾಯುವ ಪ್ರತಿ ನಿಮಿಷವೂ ನೀನೆ ಗೊಂದಲ, ನೀನೆ ಉತ್ತರ, ಮೌನದಲ್ಲೇ ಮಾತನಾಡುವ ಮಾಯೆ ನೀನೆ. ಇವಾಗ ಜಿಪ್ಲೈನ್ಗೆ ಹೋಗೋಣ ಆಮೇಲೆ. ಜಿಪ್ಲೈನ್ಗೆ ಇದು ಹತ್ಬೇಕಲ್ಲ ಗುರು, ಹತ್ತೋದೇ ಕಷ್ಟವೇ. ಸೊ ಇವಾಗ ಜಿಪ್ಲೈನ್ ಇದು ಹಾಕೋಬೇಕು. ಐಸಾ ಸೊ ಓಕೆ ಜಾಯಿಗ ಪಕ್ಕ. ಸೊ ಇದೇನು ಸ್ವಲ್ಪನೇ ಇರೋದು. ನೋಡ ಬನ್ನಿ. ಹೀಗೆ ಏನು ಇಷ್ಟ ಇದೆ ಇದು. ಓಕೆ, ಇಲ್ಲಿಂದ ಇಲ್ಲಿಗೆ ಸ್ವಲ್ಪನೇ ಇರೋದು ಇದು. ಆಯಿತು, ಡೇಂಜರ್ ಇದೆ. ನಾವು ಒಂದು ಸ್ಟೆಪ್ ಹಾಕ್ಬೇಕು. ಜಾತ್ರೆ ಅವಳು ಡ್ಯಾನ್ಸ್ ಆಯಿತು. ಸ್ವಿಮ್ಮಿಂಗ್ ಪೂಲಲ್ಲಿ ನೋಡಿ, ಆವಾಗಲೇ ಸಖತ್ ಜನ ಇದ್ರು, ಅದಕ್ಕೆ ಬಂದಿರಲಿಲ್ಲ. ಇವಾಗ ಸ್ವಲ್ಪ ಕಡಿಮೆ ಇದ್ದಾರೆ ಜನ. ಸೊ ಬನ್ನಿ ಬಿಡೋಣ ಇವಾಗ. ಸೊ ಯಾವುದಾದ್ರೂ ರೆಸಾರ್ಟ್ಗೆ ಹೋದರೆ ಸ್ವಿಮ್ಮಿಂಗ್ ಪೂಲು ಮಸ್ಟು. ಸ್ವಿಮ್ಮಿಂಗ್ ಪೂಲು, ರೈನ್ ಡೇಸ್ಗೂ ಇವೆರಡು ಹುಡುಗರಿಗೆ ಬೇಕೇ ಬೇಕು. ಅದು ಬಿಟ್ಟು ಬೇರೆ ಯಾವ ಗೇಮ್ ಮಾಡಿಲ್ಲ ಬೆಳಗ್ಗೆಯಿಂದ ನಾನು. ಬರೀ ಇದೆ ಇವೆರಡೇ. ಸಕ್ಕತ್ತಾಗಿದೆ ವೆದರ್ ಅಂತೂ ನೋಡಿ. ಐಸಾ ದಿಕ್ಕಾವು ವೆದರ್ ದಿಕ್ಕಾವು, ಫಾರೆಸ್ಟ್ ದಿಕ್ಕಾವು ನೋಡಿದ್ರಲ್ಲ ಹೆಂಗಿದೆ. ಫುಲ್ಲು ಫಾರೆಸ್ಟು, ಮಧ್ಯದಲ್ಲಿ ರೆಸಾರ್ಟು. ಸಕ್ಕತ್ತಾಗಿದೆ. ಟೈಮ್ ಅಂತ ಓಕೆ, ಒಂದು ಬ್ಲಾಕ್. ಓಕೆ
ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಡಿದಾಯಿತು. ಸೊ ಅಷ್ಟೇ, ತುಂಬ ಆಡಿದ್ರೆ ಸುಮ್ಮನೆ ಕ್ಲೈಮೇಟ್ ಚೆನ್ನಾಗಿಲ್ಲ. ಸೊ ಅದಕ್ಕೆ ಹೊರ್ತಾಯಿದ್ವಿ. ಸ್ವಲ್ಪ ಕಾಫಿ ಟೀ ಸ್ನ್ಯಾಕ್ಸ್ ತಿನ್ಕೊಂಡು ಹೊರಡೋದೆ. ಫುಲ್ಲು ಮಳೆ ಬಂದು ಕ್ಲೈಮೇಟೆಲ್ಲ ಹೆಂಗೆ ಚೇಂಜ್ ಆಗಿದೆ ನೋಡಿ. ಸುಮಾರು ಗೇಮ್ಸ್ ಆಡೋಕ್ಕಾಗೇ ಇಲ್ಲ. ಇಲ್ಲೊಂದು ಸ್ವಲ್ಪ ಗೇಮ್ಸ್ ಇದೆ. ಸೊ ಇದು ರೂಪ್ ಕ್ಲೈಂಬಿಂಗು, ಇದು ಬಂದು ಟ್ರೀ ಕ್ಲೈಂಬಿಂಗ್. ಇದು ನೋಡಿ ಹೆಂಗಿದೆ. ಇದೆಲ್ಲ ನಾವು ಆಡೇ ಇಲ್ಲ. ಇಲ್ಲಿ ಕ್ಯಾರಮ್ಮು ಮತ್ತು ಟೇಬಲ್ ಟೆನ್ನಿಸ್ ಇದೆ. ಇವರೆಲ್ಲ ಕ್ರೂ. ಆಲೂಗಡ್ಡೆ ಬಜ್ಜಿ. ಸೊ ಇದೊಂದು ಎರಡು ಮಾಡ್ಕೊಳ್ಳೋಣ. ಆಲೂ ಬೋಂಡ. ಸೊ ಇದು ಚೆನ್ನ ಮಸಾಲ. ಸೊ ಇದು ಬಂದು ಆಲ್ಕೋಹಾಲಿಕ್ ಅಲ್ಲ, ಜಸ್ಟ್ ಓಕೆ. ನೋಡಿ ನಮ್ಮ ಹೊಸ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ. ಸೊ ಓಕೆ ಬಾಯ್. ಸೊ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಹೊಸ ಸಬ್ಸ್ಕ್ರೈಬರ್ಸು. ಎಷ್ಟು ಆಡಿರೋ ಜೊತೆಗೆ ಬಂದರೆ ಇದನ್ನ ಟ್ರೈ ಮಾಡಿ. ಸೊ ಇದನ್ನು ಲಾಸ್ಟಲ್ಲಿ ಅವರು ಕಾಂಪ್ಲಿಮೆಂಟ್ರಿ ಆಗಿ ಕೊಡ್ತಾರೆ. ಸೊ ದಯವಿಟ್ಟು ಇದನ್ನು ಮಿಸ್ ಮಾಡಬೇಡಿ, ಟ್ರೈ ಮಾಡಿ. ಸಾಕಾಗಿದೆ ಮಾತ್ರ. ಬ್ರೋ ಸೂಪರ್ ಆಗಿದೆ. ಲಾಕರ್ ಕೀ ಅದನ್ನು ವಾಪಸ್ ರಿಟರ್ನ್ ಮಾಡಿಬಿಟ್ಟು ಹೊರಡೋದೇ ಈಗ. ತುಂಬ ಚೆನ್ನಾಗಿತ್ತು. ಓಕೆ ಬ್ರೋ, ಬಾಯ್. ಥ್ಯಾಂಕ್ ಯು ಸರ್. ನಾನು ಹಾಕ್ತೀನಿ. ಇದು ಎಕ್ಸಿಟು. ಸೊ ಬ್ಯಾಂಡ್ನ ರಿಮೂವ್ ಮಾಡ್ತಾರೆ ಅಷ್ಟೇ. ಸೊ ಓಕೆ, ತುಂಬ ಅಂದರೆ ತುಂಬ ಫನ್ ಮಾಡಿದ್ವಿ. ಆ ಸರ್ಪ್ರೈಸ್ ಏನಿದೆ ಅಂತ ಗೊತ್ತಾಯ್ತಲ್ಲ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಸಿ ಯು.